ಇನ್ನು ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳ ವಿಚಾರಣೆ 20ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಪ್ರತಿಯೊಬ್ಬರ ಇತಿಹಾಸವನ್ನ ಜಾಲಾಡ್ತಿದ್ದಾರೆ ಪೊಲೀಸರು. ಫಕೀರ್ ವಸೀಂ ಕಾಲೋನಿ ನಿವಾಸಿಗಳ ವಿಚಾರಣೆ ನಿನ್ನೆ ಮತ್ತು ಮೊನ್ನೆ ಸೇರಿ 20 ಅಕ್ರಮ ನಿವಾಸಿಗಳಿಗೆ ಗ್ರಿಲ್ ಯಲಹಂಕ ಪೊಲೀಸ್ ಠಾಣೆಗೆ ಕರೆಸಿ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆ. ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವರ ವಿಚಾರಣೆ ನಡೀತಾ ಇದೆ. ವಸೀಂ ಮತ್ತು ಈ ಫಕೀರ್ ಕಾಲೋನಿ ಇದರಲ್ಲಿ ಸುಮಾರು 250ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆಗಿದ್ವು. ನಿನ್ನೆ ಮತ್ತು ಮೊನ್ನೆ ಸೇರಿ 20 ಅಕ್ರಮ ನಿವಾಸಿಗಳು 20ಕ್ಕೂ ಹೆಚ್ಚು ಜನರನ್ನ ಕರೆಸಲಾಗಿದೆ. ಇಂದು ಕೂಡ ಹಲವರನ್ನ ವಿಚಾರಣೆಗೆ ಕರೆದಿರುವಂತಹ ಪೊಲೀಸರು ಅಕ್ರಮ ನಿವಾಸಿಗಳಿಗೆ ಹಲವು ಪ್ರಶ್ನೆ ಕೇಳಲು ತಯಾರಿ. ವಸೀಂ ಮತ್ತು ವಿಜಯ್ಗೆ ಹಣ ಕೊಟ್ಟಿರುವಂಥ ಬಗ್ಗೆ ಪ್ರಶ್ನೆ. ವಸೀಂ ವಿಜಯ್ಗೆ ನೀವು ಎಷ್ಟು ಹಣ ಕೊಟ್ಟಿದ್ದೀರಿ, ಯಾರಿಗೆ ಹಣ ಕೊಟ್ಟಿದ್ದೀರಿ, ಯಾವಾಗ ಕೊಟ್ಟಿದ್ದೀರಿ, ಮನೆಗಳಿಗೆ ವಿದ್ಯುತ್ ಸಂಪರ್ಕ ಹೇಗೆ ತಗೊಂಡ್ರಿ, ನಿಮಗೆ ಈ ದಾಖಲೆಗಳನ್ನ ಯಾರ್ಯಾರು ಮಾಡಿಸ್ಕೊಟ್ರು, ಎಷ್ಟು ಹಣ ತಗೊಂಡ್ರು, ವಸೀಂ ವಿಜಯ್ ಜೊತೆ ಬೇರೆ ಯಾರಾದರೂ ಇದ್ರ, ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿರುವಂತಹ ಕಾಕಿ ಈಗಾಗಲೇ ವಿಜಯ್ ಮತ್ತು ವಸೀಂ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಸೊ ಹಾಗಾಗಿ 20ಕ್ಕೂ ಹೆಚ್ಚು ಜನರನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ರು. ಅವರ ಡಾಕ್ಯುಮೆಂಟ್ಗಳನ್ನು ಕ್ರಾಸ್ ವೆರಿಫೈ ಮಾಡಿದ್ರು. ಇದೀಗ ಸ್ಪಾಟ್ನಿಂದ ಕೋಗಿಲು ಬಳಿಯಿಂದ ನಮ್ಮ ಪ್ರತಿನಿಧಿ ಕಿರಣ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಇದೀಗ ನಾವು ಗಮನಿಸ್ತಾ ಇದ್ದೀವಿ, ಇದರಲ್ಲಿ ಆರಂಭದಲ್ಲೇ TV9 ಇನ್ವೆಸ್ಟಿಗೇಷನಲ್ಲಿ ಮಿಸ್ ಮ್ಯಾಚ್ ನಮಗೆ ಗೊತ್ತಾಗ್ತಾ ಇತ್ತು. ಅಲ್ಲಿ ಯಾರು ಎಷ್ಟು ಜನಕ್ಕೆ ಮನೆ ಸಿಗಬೇಕು, ಅರ್ಜಿ ಹಾಕ್ತಂಥವ್ರು ಎಷ್ಟು ಜನ, ಅದರಲ್ಲೇ ಭಾಳಷ್ಟು ವ್ಯತ್ಯಾಸ ಆಯಿತು. ಇದೀಗ ಇಬ್ಬರನ್ನ ಬಂಧಿಸಲಾಗಿದೆ. ಈಗ ವಿಚಾರಣೆ ಹೇಗೆ ಸಾಗ್ತಾ ಇದೆ, ಜೊತೆಗೆ ಇವತ್ತಿನಿಂದ ಗುರುವಾರದಿಂದ ಮನೆಗಳ ಹಂಚಿಕೆ ಆಗಬೇಕಾಗಿತ್ತು, ಅದು ಕೂಡ ಶುರುವಾಗುವಂಥ ಲಕ್ಷಣ ಕಾಣ್ತಾ ಇಲ್ಲ ಅಂತ. ಹೌದು ಅನೋಶ್, ಈಗಾಗಲೇ ಕೂಡ ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿ ನಿವಾಸಿಗಳನ್ನು ಈಗಾಗಲೇ ಕಳೆದ 18 ದಿನಗಳ ಹಿಂದೆ ತೆರವನ್ನು ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಈಗಾಗಲೇ ಕೂಡ ಈ ಲೇಔಟ್ನಲ್ಲಿ ಯಾರು ಇಲ್ಲಿಗೆ ಕರೆದುಕೊಂಡು ಬಂದರು, ಯಾರು ಇಲ್ಲಿ ಸೈಟ್ಗಳನ್ನು ಕೊಟ್ಟರು, ಯಾರು ಮನೆಗಳನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಕೊಟ್ಟರು ಅಂತೇಳಿ ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕಿದರು. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಪೊಲೀಸರ ಗಮನಕ್ಕೆ ಕೂಡ ಬಂದಿರುವಂಥದ್ದು. ಅಂದರೆ ಈ ಲೇಔಟ್ನಲ್ಲಿ ವಸೀಮು, ವಿಜಯ್, ರಾಬಿನು ಮತ್ತು ಮುನಿ ಅಂಜನಪ್ಪ ಅನ್ನೋಂಥವ್ರು ಈ ಲೇಔಟ್ನಲ್ಲಿರುವಂತಹ ಕೆಲವು ನಿವಾಸಿಗಳ ಬಳಿ ಹಣವನ್ನು ಪಡ್ಕೊಂಡು ಇಲ್ಲಿ ಒತ್ತುವರಿಯನ್ನು ಮಾಡಿಕೊಳ್ಳಿಕ್ಕೆ, ಇಲ್ಲಿ ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಅನ್ನೋಂಥ ಒಂದು ಆರೋಪ ಕೂಡ ಬಂದಿತ್ತು. ಒಂದು ಎರಡನೇದು, ನಿನ್ನೆ ಬೆಂಗಳೂರು ಘನತ್ಯಾಜ್ಯ ವಿಭಾಗದ ಅಧಿಕಾರಿ ಕೂಡ ಯಲಹಂಕದ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲಿಸಿರುವಂಥದ್ದು. A1 ವಿಜಯ್, A2 ವಸೀಮು, A3 ಮುನಿ ಆಂಜಿನಪ್ಪ, A4 ರಾಬಿನ್ ಅಂತೇಳಿ ಪೊಲೀಸರು ಕೂಡ ಈಗಾಗಲೇ FIR ಅನ್ನು ದಾಖಲಿಸಿಕೊಂಡಿರುವಂಥದ್ದು. ನಿನ್ನೆ ಅಷ್ಟೇ A1 ಮತ್ತು A2 ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿ ಈಗಾಗಲೇ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಇದು ಒಂದಾದರೆ, ಎರಡನೇದು, ಈ ಲೇಔಟ್ನಲ್ಲಿರುವಂತಹ 20ಕ್ಕೂ ಹೆಚ್ಚು ನಿವಾಸಿಗಳನ್ನು ಕರೆದು ಯಲಹಂಕ ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ವಿಚಾರಣೆಯನ್ನು ಮಾಡಿರುವಂಥದ್ದು. ಈ ಲೇಔಟ್ಗೆ ನಿಮ್ಮನ್ನು ಯಾರು ಕರೆದುಕೊಂಡ್ಬಂದರು, ನೀವು ಎಲ್ಲಿಂದ ಬಂದ್ರಿ, ಯಾವ ಏರಿಯಾದಲ್ಲಿದ್ರಿ, ಯಾವ ರಾಜ್ಯದಲ್ಲಿದ್ರಿ, ಹೀಗೆ ಎಲ್ಲ ತರಹದ ಒಂದು ಆಯಾಮಗಳಲ್ಲೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ವಿಜಯ್ ಮತ್ತು ವಸೀಂಗೆ ನೀವೇನಾದರೂ ಹಣವನ್ನು ಕೊಟ್ಟಿದ್ರಾ, ಎಷ್ಟು ಹಣವನ್ನು ಕೊಟ್ಟಿದ್ರಿ, ನೀವು ಯಾರ್ಯಾರು ಹಣವನ್ನು ಕೊಟ್ಟಿದ್ದೀರಾ, ನೀವು ವಿದ್ಯುತ್ ಸಂಪರ್ಕವನ್ನು ಹೆಂಗೆ ಪಡ್ಕೊಂಡ್ರಿ. ಮತ್ತೊಂದು ಇಲ್ಲಿರುವಂತಹ ಪ್ರಮುಖವಾದಂತಹ ವಿಚಾರ ಅಂದರೆ ಅವಿನಾಶ್, ಇಲ್ಲಿರುವಂತಹ ನಿವಾಸಿಗಳಿಗೆ ದಾಖಲೆಗಳನ್ನು ಯಾರು ಮಾಡಿಕೊಟ್ರು, ನೀವೇ ಮಾಡಿಸ್ಕೊಂಡಿದ್ರಾ, ಯಾವ ಏರಿಯಾದಲ್ಲಿ ದಾಖಲೆ ಮಾಡಿಸ್ಕೊಂಡಿದ್ರು, ಮತ್ತು ಇಲ್ಲಿರುವಂತಹ ನಿವಾಸಿಗಳು ಕೊಟ್ಟಿರುವಂತಹ ದಾಖಲೆಗಳ ನೈಜತೆಯನ್ನು ಈಗಾಗಲೇ ಕೂಡ ಸರ್ಕಾರದ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ವಸೀಮು ಮತ್ತು ವಿಜಯ್ ಏನಾದರೂ ನಿಮಗೆ ದಾಖಲೆಗಳನ್ನು ಮಾಡಿಸ್ಕೊಟ್ಟಿದ್ರಾ, ಮತ್ತು 94cc ದಾಖಲೆಯನ್ನು ಯಾರು ಕೊಟ್ಟರು, ನಿಮಗೆ ಹೇಗೆ ಕೊಟ್ಟರು ಅಂದರೆ ಜಿಲ್ಲಾಡಳಿತ ಕೊಟ್ಟಿತ್ತು, ತಹಸೀಲ್ದಾರ್ ಕೊಟ್ಟಿದ್ರು ಅಂತ ಇಲ್ಲಿರುವ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಈ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. 20 ನಿವಾಸಿಗಳ ಬಳಿ ಈಗಾಗಲೇ ದಾಖಲಾತಿಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಹಣ ಕೊಟ್ಟಿರುವ ಬಗ್ಗೆ ನೀವು ಎಷ್ಟೆಷ್ಟು ಕೊಟ್ಟಿದ್ದೀರಾ, ಯಾರ್ಯಾರು ಕೊಟ್ಟಿದ್ದೀರಾ, ಮತ್ತು ಯಾರ್ಯಾರು ಬಂದಿದ್ರು, ಅಂದರೆ ಇಲ್ಲಿಗೆ ಯಾರ್ಯಾರು ತಾವು ಬಂದಿದ್ದೀರಾ, ಅಂದರೆ ತಮ್ಮ ಜೊತೆಯಲ್ಲಿ ಯಾರಾದರೂ ತಮ್ಮ ಸಂಬಂಧಿಕರನ್ನೋ ಇಲ್ಲಾಂದರೆ ತಮ್ಮ ಅಣ್ಣ ತಮ್ಮದಿರನ್ನ ಯಾರನ್ನಾರು ಕರ್ಕೊಂಡ್ಬಂದಿದ್ದೀರಾ. ಯಾಕೆ ಅಂದರೆ 167 ಮನೆ ಡೆಮಾಲಿಷನ್ ಮಾಡಿರುವಂಥದ್ದು, ಅರ್ಜಿ ಹಾಕಿರುವಂಥದ್ದು 260ಕ್ಕೂ ಹೆಚ್ಚು ಅರ್ಜಿಗಳು ಬಂದಿರುವಂಥದ್ದು. ಅಂದರೆ ಒಂದೊಂದು ಮನೆಯಿಂದ 2-2, 3-3 ಅರ್ಜಿಗಳು ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಮುನಿ ಅಂಜನಪ್ಪ ಮತ್ತು ರಾಬಿನ್ ಇಬ್ಬರನ್ನೂ ಕೂಡ ವಶಕ್ಕೆ ಪಡೆದು ಅವರನ್ನು ತನಿಖೆ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಒಂದು, ಎರಡನೇದಾಗಿ ಇವತ್ತು ಕೋಗಿಲು ಲೇಔಟ್, ವಸೀಂ ಲೇಔಟ್ ಮತ್ತು ಫಕೀರ್ ಕಾಲೋನಿಯಲ್ಲಿರುವಂತಹ ಕೆಲವೊಂದಷ್ಟು ಜನರಿಗೆ ವಿಚಾರಣೆಗೆ ಬರಲಿಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಇವತ್ತು ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಹಣವನ್ನು ಕೊಟ್ಟಿದ್ದೀರಾ, ಹೇಗೆ ಬಂದ್ರಿ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಆವಾಗಷ್ಟೇ ಎಲ್ಲಿಂದ ಬಂದರು, ಯಾರು ದಾಖಲಾತಿ ಮಾಡಿಕೊಟ್ರು, ಎಷ್ಟು ಹಣವನ್ನು ಕೊಟ್ಟರು, ಇದರ ಇಂಚಿಂಚು ಮಾಹಿತಿ ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಲಿಕ್ಕೆ ಮುಂದಾಗ್ತಿರುವಂಥದ್ದು. ಅವಿನಾಶ್, ಧನ್ಯವಾದ ಕಿರಣ್.